ಅಲ್ಲ ನಿಮ್ದು ಆ ಕಥೆ ಹೇಳಿ ಫಸ್ಟ್. ನಾನು ಓಪನ್ ಆಗಿ ಇವತ್ತೊಂದು ಸ್ಟೇಜ್ ಮೇಲೆ ಒಂದು ಪ್ರಾಮಿಸ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅಂಟಿಲ್ ದ ಎಂಡ್ ಆಫ್ ಟೈಮ್ ಆಲ್ವೇಸ್ ಬಿ ಬೈ ಯುವರ್ ಸೈಡ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಏನಕ್ಕೆ ಅಂತ ಹೇಳಿದ್ರೆ, ತುಂಬ ಹಳೆ ಪರಿಚಯ, ತುಂಬ ಕ್ಲೋಸ್ ಆಗಿರೋರು, ಬಟ್ ನಾನು ನಂಬೋದು ಯಾವಾಗಲೂ ಅಂತ ಹೇಳಿದ್ರೆ, ಅಂದರೆ ಇಂಡಸ್ಟ್ರಿ ಜನರಲ್ ಆಗಿ ಎಲ್ಲ ಹೀರೋಗಳು ಪರಿಚಯ ಇರ್ತಾರೆ, ಬಟ್ ಒಂದು ಸಿನಿಮಾಗೆ ಇವತ್ತು ಏನಾಗಿದೆ ಯಂಗ್ಸ್ಟರ್ಸ್ಗೆ ಅಂತ ಹೇಳಿದ್ರೆ, ಇವಾಗ ನಾನಾಗಲಿ, ಇವಾಗ ತುಂಬ ಜನ ಯಂಗ್ಸ್ಟರ್ಸ್ ಎಲ್ಲರೂ ಬಂದು ಕೆಲಸ ಮಾಡಿದಾಗ ಅರ್ಧ ಜನ ಪ್ರೊಡ್ಯೂಸರ್ಸ್ ಹೇಳಿದ್ದಾರೆ ಅಂತ ಹೇಳಿದ್ರೆ, ಗುರು ಥಿಯೇಟ್ರಿಗೆ ಜನ ಕರ್ಸೋದು ಕಷ್ಟ ಆಗ್ಬಿಡಿದೆ, ಇವತ್ತಿಗೆ ಬರೀ ಸ್ಟಾರ್ ಸಿನಿಮಾಗಳು ಬರ್ತಾರೆ ಅಂತ ಹೇಳ್ತಾರೆ. ಸೊ ಹಂಗಿದ್ದಾಗ ಒಂದು ಒಳ್ಳೆ ಕತೆ ಮಾಡಿದಾಗ, ಒಂದು ಒಳ್ಳೆ ಆ ಕತೆಗೆ ಒಂದು ಪಿಲ್ಲರ್ ಆಗಿ ಬಂದು ನಿಂತು ನೀವು ಮಾಡಿದಾಗ ತುಂಬ ಹೆಲ್ಪ್ ಆಗುತ್ತೆ. ಯಾಕಂದರೆ ಯಂಗ್ಸ್ಟರ್ಸ್ಗೆ ಸಿನಿಮಾ ಮಾಡೋರಿಗೆ ಒಂದು ಅವಕಾಶ ಸಿಕ್ಕಿದಾಗ, ಈ ಥರ ಒಂದು ಪ್ಲಾಟ್ಫಾರ್ಮ್, ಒಂದು ದೊಡ್ಡ ಸ್ಟಾರ್ ಕ್ಯಾಸ್ಟ್ ಇದ್ದಾಗ ಜನ ಬರ್ದು ನೋಡೋಂಥ ಒಂದು ಫುಟ್ಫಾಲ್ಸ್ ಜಾಸ್ತಿ ಆಗುತ್ತೆ. ನನ್ನ ಲೈಫಲ್ಲಿ ಈ ಥರ ಮಾಡಿದ್ದಕ್ಕೆ ನಾನು ಖಂಡಿತ ಅದಕ್ಕೆ ಫಸ್ಟ್ ಎಸ್ ನಾರಾಯಣ್ ಸಾರು, ಆಮೇಲೆ ನಿಮ್ಮ ಫಾದರು, ಅವ್ರನ್ನೂ ನಾವು ಬಿಟ್ಕೊಡಲ್ಲ, ನಿಮ್ಮ ಅಪ್ಪನೂ ನಾವು ಬಿಟ್ಕೊಟ್ಟಿಲ್ಲ. ಅವ್ರು ಯಾವಾಗ ಕರೆದ್ರೂ ಓಡೋಗ್ತೀವಿ ನನಗೆ ಸರ್. ಥ್ಯಾಂಕ್ ಯು. ಕಾಲನೂ ಹಿಂಗೆ ಇರಲ್ಲ, ಎಲ್ಲ ಬದಲಾಗುತ್ತೆ. ಅದನ್ನ ನಾವು ನೋಡ್ತೀವಿ, ಖುಷಿ ಪಡ್ತೀವಿ, ಎಲ್ಲ ಎಂಜಾಯ್ ಮಾಡ್ತೀವಿ. ಈ ಮಧ್ಯೆ ನೀವೇನ ತಪ್ಪು ಮಾಡಿದರೆ ಓಪನ್ ಆಗಿ ಕ್ಷಮೆ ಕೇಳ್ಕೊ. ಸೊ ನೀವು ಹೇಳಿದ್ದು, ಸೊ ನಾನು ದೊಡ್ಡವ್ರು ಹೇಳ್ದಂಗೆ ಒಂದೇ ಒಂದು ಮಾತು. ಸೊ ತಪ್ಪು ಅನ್ನೋದ್ರಿಂದ ಏನು ಹೆಚ್ಚಾಗಿ ಅಂತ ಹೇಳಿದ್ರೆ, ನನ್ನ ಕಡೆಯವರಿಂದ ಯಾರು ತಿಳಿದರೆ, ನನಗೆ ತಿಳಿದರೆ ಒಂದು ಏನಾರ ಹರ್ಟ್